ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಈ ವರ್ಷ 2026ರಲ್ಲಿ ಮೊದಲ ಚಂದ್ರಗ್ರಹಣವು ಮಾರ್ಚ್ 3ನೇ ತಾರೀಕು ಮಂಗಳವಾರದಂದು ಸಂಭವಿಸುತ್ತಾ ಇದೆ. ಮಾರ್ಚ್ 3ನೇ ತಾರೀಕು ಮಂಗಳವಾರವು ಪಾಲ್ಗುಣ ಮಾಸದ ಹುಣ್ಣಿಮೆ ಕೂಡ ಆ ದಿನದಂದೇ ಸಂಭವಿಸಲಿದೆ. ಹಾಗಾಗಿ ಪಾಲ್ಗುಣ ಮಾಸದ ಹುಣ್ಣಿಮೆಯಂದು ಈ ಬಾರಿ ವರ್ಷದ ಮೊದಲ ಚಂದ್ರಗ್ರಹಣವು ಸಂಭವಿಸಲಿದೆ. ಈ ಚಂದ್ರಗ್ರಹಣದ ಸಮಯವೇನು? ಭಾರತದಲ್ಲಿ ಈ ಚಂದ್ರಗ್ರಹಣ ಇದೆಯಾ? ಸೂತಕದ ಅವಧಿ ಮಾನ್ಯವಾಗುತ್ತದಾ? ಭಾರತದಲ್ಲಿ ಚಂದ್ರಗ್ರಹಣದ ಸಮಯವೇನು? ಭಾರತದಲ್ಲಿ ಚಂದ್ರಗ್ರಹಣವು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ? ಹಾಗೆಯೇ ಈ ಚಂದ್ರಗ್ರಹಣವನ್ನು ಹೇಗೆ ಆಚರಣೆ ಮಾಡಬೇಕು? ಗ್ರಹಣದ ಮೊದಲು, ಗ್ರಹಣದ ಸಮಯದಲ್ಲಿ ಮತ್ತು ಗ್ರಹಣದ ನಂತರ ನಾವು ಹೇಗೆ ಇರಬೇಕು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವರ್ಷದ ಮೊದಲ ಚಂದ್ರಗ್ರಹಣವು ಪಾಲ್ಗುಣ ಮಾಸದ ಹುಣ್ಣಿಮೆಯಂದು ಸಂಭವಿಸಲಿದೆ. ಈ ಪಾಲ್ಗುಣ ಹುಣ್ಣಿಮೆಯ ದಿನವು ಮಾರ್ಚ್ 3ರಂದು ಬಂದಿರೋದ್ರಿಂದ ಆ ದಿನದಂದೇ ಚಂದ್ರಗ್ರಹಣವು ಸಂಭವಿಸುತ್ತಾ ಇದೆ. ಈ ಚಂದ್ರಗ್ರಹಣವು ವರ್ಷದ ಅತ್ಯಂತ ದೀರ್ಘವಾದ ಚಂದ್ರಗ್ರಹಣವಾಗಿದೆ. ಈ ಚಂದ್ರಗ್ರಹಣವು ಸಿಂಹ ರಾಶಿಯಲ್ಲಿ ಪ್ರವೇಶವನ್ನ ಮಾಡ್ತಾ ಇದೆ. ಹಾಗಾಗಿ ಸಿಂಹ ರಾಶಿ ಹಾಗೇನೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಇರುವವರಿಗೆ ಈ ಚಂದ್ರಗ್ರಹಣದ ಹೆಚ್ಚು ಪ್ರಭಾವವನ್ನು ಬೀರುತ್ತದೆ. ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತಾ ಇದೆ. ಹಾಗಾಗಿನೇ ಭಾರತದಲ್ಲಿ ಚಂದ್ರಗ್ರಹಣದ ಸೂತಕದ ಅವಧಿಯು ಮಾನ್ಯವಾಗಿರುತ್ತದೆ. ಚಂದ್ರಗ್ರಹಣವು ಮಾರ್ಚ್ 3ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:20 ಆರಂಭವಾಗುತ್ತದೆ. ಸಂಜೆ 4:47 ಕೊನೆಗೊಳ್ಳುತ್ತದೆ. ಈ ಚಂದ್ರಗ್ರಹಣದ ಅವಧಿ ಒಟ್ಟಾರೆಯಾಗಿ 3:27 ಕೂಡ ಚಂದ್ರಗ್ರಹಣವು ಇರುತ್ತದೆ. ಚಂದ್ರಗ್ರಹಣವು ಮಧ್ಯಾಹ್ನ 3:20 ಪ್ರಾರಂಭವಾಗುತ್ತದೆ. ಆದರೆ ಭಾರತದಲ್ಲಿ ಚಂದ್ರಗ್ರಹಣವು ಗೋಚರಿಸುವಂಥದ್ದು ಸಂಜೆ 6:22 ಚಂದ್ರಗ್ರಹಣವು ಭಾರತದಲ್ಲಿ ಸಂಭವಿಸುತ್ತದೆ. ಹಾಗೆಯೇ ಈ ಚಂದ್ರಗ್ರಹಣವು ಸಂಜೆ 6:47 ಮುಕ್ತಾಯವಾಗುತ್ತದೆ. ಒಟ್ಟಾರೆಯಾಗಿ ನಮಗೆ ಒಂದು 15ರಿಂದ 25 ನಿಮಿಷಗಳ ಕಾಲ ನಮಗೆ ಭಾರತದಲ್ಲಿ ಚಂದ್ರಗ್ರಹಣವು ಗೋಚರಿಸುತ್ತಾ ಇದೆ. ನಾವು ಸಂಜೆ 6:22 ನಾವು ಚಂದ್ರಗ್ರಹಣದ ಆಚರಣೆಯನ್ನ ಮಾಡಬೇಕು. ಸಂಜೆ 6:22 6:47 ಕೂಡ ನಾವು ಚಂದ್ರಗ್ರಹಣದ ಆಚರಣೆಯನ್ನ ಮಾಡಬೇಕು. ಚಂದ್ರೋದಯದ ಸಮಯದಿಂದ ನಮಗೆ ಚಂದ್ರಗ್ರಹಣವು ಪ್ರಾರಂಭವಾಗುತ್ತದೆ. ಮಾರ್ಚ್ 3ನೇ ತಾರೀಕು ಮಂಗಳವಾರದಂದು ಸಂಜೆ 6:22 ಚಂದ್ರೋದಯವಾಗುತ್ತದೆ. ಆ ಸಮಯದಿಂದ ಹಿಡಿದು 6:47 ಕೂಡ ನಮಗೆ ಚಂದ್ರಗ್ರಹಣ ಇರುತ್ತದೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ಚಂದ್ರೋದಯದ ಸಮಯವೂ ಕೂಡ ಬದಲಾಗುತ್ತದೆ. ಆದ್ದರಿಂದ ಚಂದ್ರಗ್ರಹಣದ ಅವಧಿಯು ಆ ರಾಜ್ಯದಲ್ಲಿನ ಚಂದ್ರೋದಯದ ಸಮಯವನ್ನ ಅವಲಂಬಿಸಿರುತ್ತದೆ. ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾಗಿ ಚಂದ್ರೋದಯದ ಸಮಯ ಇರುತ್ತದೆ. ಹಾಗಾಗಿ ನಿಮ್ಮಲ್ಲಿ ನೀವು ಯಾವ ಪ್ಲೇಸಲ್ಲಿ ಇದ್ದೀರಾ ಅಂತ ನೋಡಿಕೊಂಡು ನಿಮ್ಮ ಪ್ಲೇಸಲ್ಲಿ ಯಾವ ಒಂದು ಸಮಯದಲ್ಲಿ ಚಂದ್ರೋದಯ ಆಗುತ್ತೆ ನೋಡಿ, ಆ ಸಮಯದಿಂದ ಚಂದ್ರಗ್ರಹಣವು ಪ್ರಾರಂಭವಾಗುತ್ತದೆ. ಆದರೆ ಸಂಜೆ 6:47 ಚಂದ್ರಗ್ರಹಣವು ಮುಕ್ತಾಯವಾಗುವಂಥದ್ದು. ಇನ್ನು ಚಂದ್ರಗ್ರಹಣ ಆರಂಭ ಆಗೋದಕ್ಕಿಂತ 3 ಗಂಟೆ ಮುಂಚಿತವಾಗಿಯೇ ನಾವು ಊಟವನ್ನ ಮಾಡಿರಬೇಕು. ಗ್ರಹಣದ ಸಮಯದಲ್ಲಿ ಮತ್ತು ಗ್ರಹಣ ಆರಂಭವಾಗುವ ಸಮಯದಲ್ಲೂ ಕೂಡ ನಾವು ಊಟವನ್ನ ಮಾಡಬಾರದು. ಹಾಗಾಗಿ ಗ್ರಹಣ ಆರಂಭ ಆಗೋದಕ್ಕಿಂತ 3 ಗಂಟೆ ಮುಂಚಿತವಾಗಿಯೇ ನಾವು ಊಟವನ್ನ ಮಾಡಿರಬೇಕು. ಇನ್ನು ಗ್ರಹಣ ಆರಂಭವಾದ ನಂತರ, ಆರಂಭ ಆಗಿದ ತಕ್ಷಣ ನಾವು ಉಟ್ಟ ಬಟ್ಟೆಯಲ್ಲಿ, ಯಾವ ಬಟ್ಟೆಯನ್ನು ನಾವು ಹಾಕೊಂಡಿರ್ತೀವಿ ನೋಡು, ಆ ಬಟ್ಟೆಯಲ್ಲೇ ನಾವು ತಲೆಗೆ ಸ್ನಾನವನ್ನ ಮಾಡಿಕೊಂಡು ಆ ಬಟ್ಟೆಯನ್ನು ಅಲ್ಲೇ ಬಿಟ್ಟು ಹೊಸದಾದ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ಹಾಗೆಯೇ ಗ್ರಹಣದ ಸಮಯದಲ್ಲಿ ಹೆಚ್ಚಾಗಿ ನಾವು ದೇವರ ಜಪವನ್ನ ಮಾಡಬೇಕು, ಮೃತ್ಯುಂಜಯ ಮಂತ್ರವನ್ನ ಪಠಿಸುತ್ತಾ ಇರಬೇಕು. ಹಾಗೆಯೇ ಗ್ರಹಣ ಆರಂಭವಾದ ನಂತರ ನಾವು ಏನು ಮಾಡಬೇಕು ಅಂದರೆ, ಗರಿಕೆ ಇರುತ್ತೆ ನೋಡಿ, ದರ್ಬೆ ಇರುತ್ತೆ, ಅಥವಾ ತುಳಸಿ ಎಲೆ ಸಿಗುತ್ತಲ್ಲ, ಅದನ್ನ ತೆಗೆದುಕೊಂಡು ಮನೆಯಲ್ಲಿರುವಂತಹ ಎಲ್ಲ ಆಹಾರ ಪದಾರ್ಥಗಳ ಮೇಲೂ ಕೂಡ ನಾವು ಹಾಕಬೇಕು. ಹೀಗೆ ಹಾಕೋದ್ರಿಂದ ಗ್ರಹಣದ ಒಂದು ಕೆಟ್ಟ ಪ್ರಭಾವ ಅನ್ನುವಂಥದ್ದು ಯಾವುದೇ ಒಂದು ಪದಾರ್ಥಗಳ ಮೇಲೂ ಕೂಡ ಬೀಳೋದಿಲ್ಲ. ಹಾಗಾಗಿ ಗರಿಕೆ, ದರ್ಬೆ ಅಥವಾ ತುಳಸಿ ಎಲೆಯನ್ನ ನಾವು ತಿನ್ನುವಂಥ ಆಹಾರ ಪದಾರ್ಥಗಳು ಅಥವಾ ಅಡಿಗೆ ಏನಾದರೂ ಇರುತ್ತೆ ನೋಡಿ, ಅದರಲ್ಲೇ ಹಾಕಿರಬೇಕು. ಜೊತೆಗೆ ಇನ್ನೊಂದೇನೆಂದರೆ, ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ಕೂಡ ಉಳಿಸ್ಕೊಂಡಿರೋದಕ್ಕೆ ಹೋಗಬೇಡಿ. ಎಲ್ಲವನ್ನೂ ಕೂಡ ಖಾಲಿ ಮಾಡಿರಿ. ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಿರಿ. ಗ್ರಹಣದ ಸಮಯದಲ್ಲಿ ಯಾವುದೇ ಒಂದು ಅಡಿಗೆಯನ್ನು ಕೂಡ ಮನೆಯಲ್ಲಿ ಮಾಡಬಾರ್ದು. ಹೆಚ್ಚಾಗಿ ದೇವರ ಜಪವನ್ನ ಮಾಡಬೇಕು. ಹಾಗೆಯೇ ಲೈಂಗಿಕ ಕ್ರಿಯೆಯನ್ನು ಕೂಡ ಈ ಗ್ರಹಣದ ಸಮಯದಲ್ಲಿ ಮಾಡಬಾರ್ದು. ಹಾಗೆಯೇ ಉಗುರನ್ನ ಕತ್ತರಿಸಬಾರ್ದು, ಶೇವಿಂಗ್ ಮಾಡಬಾರ್ದು, ಕೂದಲನ್ನು ಕೂಡ ಕತ್ತರಿಸಬಾರ್ದು. ಹಾಗೆಯೇ ದೇವರ ವಿಗ್ರಹಗಳನ್ನು ಕೂಡ ಸ್ಪರ್ಶವನ್ನ ಮಾಡಬಾರ್ದು. ದೇವರ ಮನೆಯನ್ನ ಮುಚ್ಚಿರಬೇಕು. ಗ್ರಹಣದ ಸಮಯದಲ್ಲಿ ನಾವು ದೇವರ ಮನೆಯನ್ನ ಮುಚ್ಚಿರಬೇಕು. ಹಾಗೆಯೇ ಹೊಲಿಯೋ ಅಂಥದ್ದು ಏನಾದರೂ ಒಂದು ಕೆಲಸಗಳನ್ನು ಕೂಡ ಗ್ರಹಣದ ಸಮಯದಲ್ಲಿ ಮಾಡಬಾರ್ದು. ದೇವರ ಧ್ಯಾನವನ್ನ ಮಾಡಬೇಕು.
ಗರ್ಭಿಣಿ ಮಹಿಳೆಯರು ಗ್ರಹಣದ ಸಮಯದಲ್ಲಿ ಕತ್ತರಿ ಹಾಗೇನೆ ಸೂಜಿ ಈ ತರ ಚೂಪಾದ ವಸ್ತುಗಳ ಬಳಕೆಯನ್ನ ಮಾಡಬಾರ್ದು. ಆದಷ್ಟು ಅವತ್ತಿನ ದಿವಸ ಅವರು ಮನೆಯಿಂದ ಹೊರಗೆ ಬರಬಾರ್ದು. ನೀರನ್ನು ಸಹ ಅವತ್ತಿನ ದಿವಸ ಕುಡಿಯಬಾರದು. ಈ ಗ್ರಹಣದ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಕೂಡ ಮಾಡಬಾರ್ದು. ತಲೆಯನ್ನ ಬಾಚುವಂಥದ್ದು, ಹಲ್ಲುಜ್ಜುವಂಥದ್ದು ಈ ತರದ ಯಾವುದೇ ಕೆಲಸಗಳನ್ನು ಕೂಡ ಮಾಡಬೇಡಿ. ಗ್ರಹಣ ಮುಗಿದ ನಂತರ ಮನೆಯಲ್ಲಿ ಎಲ್ಲಾ ಕಡೆ ಕೂಡ ಹಸುವಿನ ಗಂಜಲ ಅಥವಾ ಗಂಗಾಜಲದ ಪ್ರೋಕ್ಷಣೆಯನ್ನ ಮಾಡಿ ದೇವರ ಎಲ್ಲಾ ವಸ್ತುಗಳನ್ನು ಕೂಡ ಶುದ್ಧ ಮಾಡಿ ನೀವು ದೇವರಿಗೆ ಹೂಗಳನ್ನ ಇಟ್ಟು ದೀಪವನ್ನ ಹಚ್ಚಿ ಪೂಜೆಯನ್ನ ಮಾಡಬೇಕು. ಈ ಮಾಹಿತಿ ನಿಮ್ಗೇನಾದ್ರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.